ಇವತ್ತು ಈ ಒಂದು ಸಂಕ್ಷಿಪ್ತವಾದ ಧಮ್ಮ ಪ್ರವಚನ ಶುಕ್ರವಾರ ಪ್ರತಿ ಶುಕ್ರವಾರ ನಮ್ಮದೊಂದು ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಈ ಪ್ರವಚನದ ಸಮಯ ಸ್ವಲ್ಪ ಕಡಿಮೆ ಇರುತ್ತೆ. ಕಡಿಮೆ ಜಾಸ್ತಿ ಅದರಲ್ಲಿ ವ್ಯತ್ಯಾಸ ಇಲ್ಲ. ಧಮ್ಮ ಪದದಲ್ಲಿ ಭಗವಾನ್ರೇನು ಹೇಳ್ತಾರೆ? ಅರ್ಥಹೀನವಾಗಿರುವ ಯಾವುದ್ಯಾವುದೋ ಏನೆಲ್ಲ ಮಾತಾಡಿಕೊಂಡು ಸಮಯ ಕಳೆದು 100 ವರ್ಷ ಬಾಳೋದಕ್ಕಿಂತ ಅರ್ಥಪೂರ್ಣವಾದ ಒಂದು ಧಮ್ಮ ಪದ ಅಂತಂತಂದರೆ ಧಮ್ಮದ ಪದ ಅಂದರೆ ಶಬ್ದಗಳು, ಧಮ್ಮದ ವಾಕ್ಯಗಳು, ಇವುಗಳನ್ನು ಕೇಳುವುದು ಉತ್ತಮ ಅಂತ ಭಗವಾನ್ ಹೇಳಿದ್ದಾರೆ. ಅದು ನಿಜ. ಇವಾಗ ನೀವು ಧಮ್ಮವನ್ನು ಕೇಳ್ತೀರಲ್ಲ, ಆ ಧಮ್ಮದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಧಮ್ಮದಲ್ಲಿ ನಿಮಗೆ 1, 2, 3 ಆ ವಾಕ್ಯಗಳು, ಆ ಒಂದು ಏನು ಸಂದೇಶ ಇರುತ್ತೆ ಅದರಲ್ಲಿ, ಧಮ್ಮದ ಸಂದೇಶ, ಅವು ಮನಸ್ಸಿಗೆ ನಾಟ್ತವೆ. ಅವು ಜಾಸ್ತಿ ದಿನ ಉಳಿದುಕೊಳ್ಳಬಹುದು. ಚೆನ್ನಾಗಿ ಅರ್ಥ ಆಗಿದ್ದರೆ ಇಡೀ ಜೀವನ ಉಳಿದುಕೊಳ್ಬೋದು, ಉಪಯೋಗ ಆಗ್ಬೋದು. ಚೆನ್ನಾಗಿ ಅರ್ಥ ಇಲ್ಲ, ಅರ್ಥ ಆಗುವುದು ಕೂಡ ವಿವಿಧ ಹಂತದಲ್ಲಿ. ಒಂದು, ನಮ್ಮ ಬುದ್ಧಿಮತ್ತೆಗೆ, ನಮ್ಮ ಬುದ್ಧಿಗೆ ಏನಾಗುತ್ತೆ, ನಮ್ಮ ಬುದ್ಧಿಗೆ ಸರಿ ಹೊಂದುತ್ತೆ, ನಮ್ಮ ಬುದ್ಧಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡುತ್ತೆ ಅದರಲ್ಲಿ. ಇದು ಇವಾಗ ಇಂಟಲೆಕ್ಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಅಂತಂದರೆ ನೀವು ಅದನ್ನು ಯೋಚನೆ ಮಾಡ್ತೀರಿ, ತಾರ್ಕಿಕವಾಗಿ ಯೋಚನೆ ಮಾಡ್ತೀರಿ. ಅದು ಹೀಗಿದೆ, ಹಾಗಿದೆ, ಆ ಜ್ಞಾನ ಹೀಗಿದೆ. ಯಾವುದಾದ್ರೂ ಒಂದೊಂದು ವಿಷಯ, ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಂಡಾಗ, ಅಥವಾ ಪುಸ್ತಕಗಳನ್ನು ಓದಿದಾಗ, ಪ್ರವಚನಗಳನ್ನು ಕೇಳಿದಾಗ, ಆ ರೀತಿ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ಮನಸ್ಸಿಗೆ ಸಂತೋಷ ಅನಿಸುತ್ತೆ. ಹೊಸ ಹೊಸ ವಿಷಯಗಳ ಬಗ್ಗೆ ಒಂದು ತಿಳಿದುಕೊಳ್ಳುವುದೇ ಅದೊಂದು ದೊಡ್ಡ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು. ನೀವು ಮ್ಯಾಥಮೆಟಿಕ್ಸಿಂದ ಹಿಡಿದು, ಸೈನ್ಸಿಂದ ಹಿಡಿದು, ಯಾವುದೇ ಆಗಿರಲಿ, ಭೂಮಿ ಬಗ್ಗೆ, ಆಕಾಶದ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಪ್ರಾಣಿ ಬಗ್ಗೆ, ದುಡ್ಡಿನ ಬಗ್ಗೆ, ಆಸ್ತಿ ಬಗ್ಗೆ, ಆಮೇಲೆ ಈ ನ್ಯಾಯ, ಲೀಗಲ್ ಬಗ್ಗೆ, ಏನಾದರೂ ಆಗಿರ್ಬೋದು. ಇನ್ನೊಂದು ಹಂತ ಭಾವನಾತ್ಮಕ ಹಂತ. ಭಾವನಾತ್ಮಕ ಸಮಾಧಾನ, ನೆಮ್ಮದಿ. ಈಗ ಈ ಭಕ್ತಿ, ವಿಶೇಷವಾಗಿ ಈ ಧಮ್ಮ ಪ್ರವಚನ ಆಯಿತು, ಇದಾಯಿತು, ಅದರಲ್ಲಿ ಶ್ರದ್ಧೆ ಬಂತು ಅಂತಂದರೆ ಅದು ಭಾವನಾತ್ಮಕವಾಗಿ ನಮಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಇನ್ನು ಬೇರೆ ವಿಷಯಗಳಲ್ಲಿ ಆಯಿತು ಅಂತಂದರೆ ಎಲ್ಲ ರೀತಿಯ ಇವಾಗ ಸಂಬಂಧಗಳು, ಯಾರೋ ಒಬ್ರನ್ನೊಬ್ರು ಪ್ರೀತಿಸ್ತಾರೆ, ಆ ಒಂದು ಭಾವನಾತ್ಮಕ ಒಂದು ಇದಿರುತ್ತೆ. ತಂದೆ ತಾಯಿ ಮಕ್ಕಳ ಮೇಲೆ, ಮಕ್ಕಳು ತಂದೆ ತಾಯಿಯ ಮೇಲೆ, ಈ ರೀತಿ ಅನೇಕ ರೀತಿಯ ಭಾವನಾತ್ಮಕ ವಿಷಯಗಳನ್ನು ಯಾವಾಗ ತಿಳಿದುಕೊಂಡು, ಅಥವಾ ನೀವು ಒಂದು ಕತೆ ಕೇಳ್ತೀರಿ, ಒಂದು ಸ್ಟೋರಿ ಕೇಳ್ತೀರಿ, ಅಥವಾ ಒಂದು ಸಿನಿಮಾ ನೋಡ್ತೀರಿ, ಏನಾದ್ರು ಮಾಡಿದಾಗ ಅದರ ಒಂದು ನೆಮ್ಮದಿ ಏನು ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್. ಆದರೆ ಅದರ ಒಂದು ಪಾಸಿಟಿವ್ ಇದರಲ್ಲಿ ಅಥವಾ ಹೈಯರ್ ಲೆವೆಲಲ್ಲಿ ನೋಡಿದಾಗ ಈ ಬುದ್ಧ ಧಮ್ಮ ಸಂಘದ ಮೇಲೆ ಶ್ರದ್ಧೆ ಬೆಳೆಯುತ್ತೆ. ಆ ರೀತಿ ಎಮೋಷನಲ್. ಸೊ ಆ ಒಂದು ಹಂತದಲ್ಲಿ ತಿಳಿದುಕೊಳ್ಳೋದು. ಆದರೆ ನಾವು ಅಲ್ಲಿಗೆ ನಿಂತುಬಿಟ್ರೆ ಅದು ನಮಗೆ ತಾತ್ಕಾಲಿಕವಾಗಿ ಉಪಯೋಗ ಆಗುತ್ತೆ ಹೊರತು ನಮ್ಮನ್ನು ಆಳವಾಗಿ ತೆಗೆದುಕೊಂಡು ಹೋಗುವುದಿಲ್ಲ.
ಆಳವಾಗಿ ಹೋಗಬೇಕು ಅಂತಂದರೆ ಪ್ರಜ್ಞೆ ಬೇಕು. ಪ್ರಜ್ಞೆ ಅಂದರೆ ಜ್ಞಾನ, ವಿಸ್ಡಮ್. ಅದಕ್ಕೂ ಮತ್ತು ಬುದ್ಧಿಗೂ ವ್ಯತ್ಯಾಸ ಇದೆ. ಬುದ್ಧಿಯಲ್ಲಿ ನೀವು ಅನೇಕ ವಿಷಯಗಳನ್ನು ತಿಳಿದುಕೊಳ್ತೀರಿ, ತರ್ಕ ಮಾಡ್ತೀರಿ. ಪ್ರಜ್ಞೆ ಅಂತಂದರೆ ಅದು ಸತ್ಯಕ್ಕೆ ಅನುಸಾರವಾಗಿರ್ತಕ್ಕಂಥ ಅನುಭವ. ಈಗ ನೀವು ಯಾವುದೋ ಒಂದು ವಿಷಯದ ಬಗ್ಗೆ, ಸಿಂಪಲ್ಲಾಗಿ ನಿಮ್ಮ ಊಟದ ಬಗ್ಗೆ ಅಂತಲೇ ಇಟ್ಕೊಳ್ಳಿ, ಒಂದು ಭಾಳ ಒಳ್ಳೆ ತಿನಿಸಿರುತ್ತೆ, ಅದ್ರ ಬಗ್ಗೆ ಯಾರೋ ಹೇಳ್ತಾರೆ. ಇವಾಗ ದಕ್ಷಿಣ ಭಾರತದವರು, ಉತ್ತರ ಭಾರತದವ್ರು ಹೇಳ್ತಾರೆ ಇಡ್ಲಿ ದೋಸೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ದೋಸೆ ಚೆನ್ನಾಗಿದೆ ಅಂತಂದರೆ ದೋಸೆ ಉತ್ತರ ಭಾರತದವ್ನು ಕೇಳ್ತಾನೆ ಅದು ದೋಸೆ ಅಂದರೆ ಏನಪ್ಪ ಅಂತ. ಆವಾಗ ಇವನು ಎಕ್ಸ್ಪ್ಲೇನ್ ಮಾಡ್ತಾನೆ, ಅದು ಹಾಗಿದೆ, ಹೀಗಿದೆ, ಈ ಥರ ಮಾಡ್ತಾರೆ, ಆ ಥರ ಮಾಡ್ತಾರೆ, ಅದು ಬಹಳ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಅವನು ಯೋಚನೆ ಮಾಡ್ಬೋದು. ಅವನು ಯಾವುದಾದನ್ನು ನೆನಪು ಮಾಡಿಕೊಂಡು ತನ್ನ ಅನುಭವಕ್ಕೆ ಗೊತ್ತಿರೋ ಅಷ್ಟು ಯೋಚನೆ ಮಾಡಿ ಆ ದೋಸೆ ಅಂದರೆ ಏನು, ಅದು ಹೇಗಿರುತ್ತೆ, ಏನು ಅಂತ ಯೋಚನೆ ಮಾಡಿ ಅಥವಾ ಫೋಟೋ ನೋಡಿ ಅಥವಾ ಅದನ್ನೆಲ್ಲ ಮಾಡಿ ತಿಳಿದುಕೊಳ್ಬೋದು ಬುದ್ಧಿಯಿಂದ. ಅದೆಲ್ಲ ಬುದ್ಧಿ. ಪ್ರಜ್ಞೆ ಅಂತಂದರೆ ಈಗ ಅವನು ಅದನ್ನು ತಾನಾಗೆ ತಿಂತಾನೆ. ಇವಾಗ ಅವನು ತಿಂದಾಗ ಅದರ ರುಚಿಯನ್ನು ಸವಿತಾನೆ. ಆ ರುಚಿಯನ್ನು ನೋಡಿ ತಾನೇ ಅದನ್ನು ಅನುಭವ ಪಡ್ತಾನೆ. ಸೊ ಅದಕ್ಕೂ ಬೇರೆಯವರಿಂದ ಒಂದು ಕತೆ ಕೇಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಸೊ ಹಾಗೆ ಬುದ್ಧಿಗೂ ಮತ್ತು ಪ್ರಜ್ಞೆಗೂ ವ್ಯತ್ಯಾಸ ಇರುವುದು. ಬುದ್ಧಿ ತಾರ್ಕಿಕವಾಗಿಯೂ ಇದನ್ನು ಮಾಡ್ಬೋದು, ಅಥವಾ ಬೇರೆ ಬೇರೆ ರೀತಿಯಿಂದ ಒಂದು ವಿಷಯವನ್ನು ತಿಳಿದುಕೊಳ್ಬೋದು. ಆದರೆ ಅದು ತನ್ನ ಅನುಭವ ಆಗಿರುವುದಿಲ್ಲ. ಆದ್ದರಿಂದ ನಾವು ಏನು ತಿಳ್ಕೊಳ್ತೀವಿ, ಏನು ವಿಷಯಗಳನ್ನು ತಿಳ್ಕೊಳ್ತೀವಿ, ಆ ಬುದ್ಧಿಯ ಲೆವೆಲಲ್ಲೇ ಉಳ್ಕೊಂಡ್ಬಿಟ್ರೆ ಅದರ ಉಪಯೋಗ ಆಗ್ಬೋದು ಒಂದು ಯಾವುದೋ ಕೆಲಸಗಳಲ್ಲಿ, ಇದಕ್ಕೆಲ್ಲ ಆ ಒಂದು ಹೊತ್ತಿಗೆ. ಆದರೆ ಅದು ನಮ್ಮ ದುಃಖವನ್ನು ಹೋಗಲಾಡಿಸುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆ ಸಿಚುವೇಷನಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ ಒಂದು ಸ್ಥಿತಿಗತಿಯಿಂದ ನಾವು ಹೊರಗೆ ಬರಲಿಕ್ಕೆ, ಒಂದು ತೊಂದರೆಯಿಂದ ಹೊರಗೆ ಬರಲಿಕ್ಕೆ ಅದಕ್ಕೆಲ್ಲ ನಾವು ಉಪಯೋಗಿಸ್ಕೊಳ್ಬೋದು. ಆದರೆ ಅದನ್ನು ಪ್ರಜ್ಞೆಯೊಂದಿಗೆ ನಾವು ಜೋಡಿಸಿದರೆ ಇನ್ನೂ ಆಳವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಉದಾಹರಣೆಗೆ ನೀವು ಯಾರ ಜೊತೆನೋ ಜಗಳ ಆಡಿದ್ರಿ ಅಂತ ಇಟ್ಕೊಳ್ಳಿ, ಮನಸ್ಸಿನಲ್ಲಿ ನೊಂದ್ಕೊಂಡಿರ್ತೀರಿ. ಆವಾಗ ಯಾರೋ ಬಂದು ಹೇಳ್ತಾರೆ, ನೋಡಪ್ಪ ಜಗಳ ಆಡೋದು, ದ್ವೇಷ ಮಾಡೋದೆಲ್ಲ ಸರಿ ಇಲ್ಲ. ಆವಾಗ ನಿಮಗೂ ಯೋಚನೆ ಆಗುತ್ತೆ, ಓ ಜಗಳ ಮಾಡಬಾರ್ದು, ದ್ವೇಷ ಮಾಡಬಾರ್ದು, ಹಾಗೆ ಹೀಗೆ. ನನಗೂ ತೊಂದರೆ ಆಗಿದೆ, ನೋವಾಗಿದೆ, ಅವನಿಗೂ ನೋವಾಗಿದೆ. ಈ ಒಂದು ಜಗಳ ಆಡಬಾರ್ದು, ದ್ವೇಷ ಮಾಡಬಾರ್ದು ಅಂಥೇಳಿ ನಾವು ಪುಸ್ತಕದಲ್ಲೂ ಓದ್ತೀವಿ, ಹಿರಿಯರಿಂದ ಗುರುಗಳಿಂದೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಆವಾಗ ಆ ಪ್ರಜ್ಞೆಯಿಂದ ತಿಳಿದುಕೊಳ್ಳುವ ಅವಕಾಶ ಅಷ್ಟು ಇರಲ್ಲ. ಈಗ ಯಾವಾಗ ಒಬ್ಬ ಯೋಚನೆ ಮಾಡ್ತಾನೆ, ಓ ನಾನು ಕೋಪ ಮಾಡಿಕೊಂಡ್ರೆ ನನ್ನ ಮನಸ್ಸು ಕೆಟ್ಟು ಹೋಗ್ಬಿಡುತ್ತೆ, ನನ್ನ ಮನಸ್ಸು ಕಲುಷಿತಗೊಳ್ಳುತ್ತೆ, ನನ್ನ ಮನಸ್ಸು ದುಃಖ ತೃಪ್ತ ಆಗುತ್ತೆ, ದುಃಖದಿಂದ ಮುಳುಗುತ್ತೆ. ನಾನು ಬೇರೆಯವನಿಗೆ ಬೈದು ಅಥವಾ ಹೊಡೆದು ಅದು ಏನೋ ಒಂದು ಹಾನಿ ಮಾಡುವುದಕ್ಕಿಂತ ಮುಂಚೆ ನನ್ನ ಮನಸ್ಸನ್ನು ನಾನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಈ ಪ್ರಜ್ಞೆ ಇದ್ದುಬಿಟ್ರೆ ಆವಾಗ ಅವನು ಕೋಪ ಮಾಡ್ಕೊಳ್ಳೋದಕ್ಕೆ ಭಯ ಪಡ್ತಾನೆ, ಹೆಸಿಟೇಟ್ ಮಾಡ್ತಾನೆ. ಗೊತ್ತು, ಎಲ್ಲೋ ಕತೆಗಳನ್ನು ಕೇಳಿ ಈ ಥರ ದ್ವೇಷ ಮಾಡಬಾರ್ದು, ಹೊಡೆದಾಡಬಾರ್ದು, ಜಗಳ ಮಾಡಬಾರ್ದು, ಅವೆಲ್ಲ ಕತೆಗಳನ್ನು ಕೇಳಿರ್ತಾನೆ. ಆದರೆ ಈಗ ತನಗಾಗಿಯೇ ಗೊತ್ತಾಗತ್ತೆ, ಓ
ಈ ಥರ ಮಾಡಿದರೆ ಕಷ್ಟ, ನನಗೇ ದುಃಖ ಉಂಟಾಗುತ್ತೆ ಅಂಥೇಳಿ. ಸೊ ಈ ಪ್ರಜ್ಞೆ ಇತ್ತು ಅಂತಂದರೆ ಆ ಬುದ್ಧಿಗೆ ಬಲ ಬರುತ್ತೆ. ಪ್ರಜ್ಞೆ ಇಲ್ಲ ಅಂತಂದರೆ ಆ ಬುದ್ಧಿಗೂ ಬಲ ಬರಲ್ಲ, ಆ ಭಾವನಾತ್ಮಕ ಗುಣಕ್ಕೂ ಬಲ ಬರುವುದಿಲ್ಲ. ಇವಾಗ ನಮಗೆ ಒಳ್ಳೆ ಭಾವನಾತ್ಮಕ ಗುಣಗಳನ್ನು, ಎಮೋಷನ್ಸ್ಗಳನ್ನು ಬೆಳೆಸೋದಕ್ಕೆ ಭಗವಾನರು ಹೇಳಿದ್ದಾರೆ. ಮೆತ್ತ, ಕರುಣ, ಮುದಿತ, ಉಪೇಕ್ಷ, ಮೈತ್ರಿ. ಮೈತ್ರಿ ಅಂದರೆ ಅಪಾರ ಪ್ರೀತಿ, ಎಲ್ಲ ಜೀವರಾಶಿಗಳ ಸುಖವನ್ನು ಬಯಸುವುದು. ಯಾವುದೇ ಒಂದು ಜೀವಿಯನ್ನು, ಅವ್ರ ವೈರಿನೇ, ಕಟು ವೈರಿನೇ ಆಗಿರಲಿ, ನಿಮಗೆ ತೊಂದರೆ ಕೊಟ್ಟವರೇ ಆಗಿರಲಿ, ಆದರೂ ಅವರಿಗೆ ಅವರು ಸುಖವಾಗಿರಲಿ, ಒಳ್ಳೆಯವರಾಗಿರಲಿ, ಅವರಿಗೂ ಜ್ಞಾನ ಬರಲಿ ಅಂಥೇಳಿ ಮನಸ್ಸಿನಲ್ಲಿ ಹಾರೈಸ್ತಾ 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 ಅದನ್ನೇ ಫೀಲ್ ಮಾಡ್ತಾ 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 ಅದೇ ನಿಮ್ಮ ಚರಿತ್ರೆ ಆಗಬೇಕು. ಪಾಳಿಯಲ್ಲಿ ಚರಿತ ಅಂತ ಹೇಳ್ತಾರೆ. ಚರಿತ ಅಂದರೆ ಪದೇ 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 ಅದನ್ನು ಮಾಡ್ತಾ 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 ಅದೇ ನಿಮ್ಮ ಗುಣ ಲಕ್ಷಣ ಆಗಿ ಮಾರ್ಪಾಡಾಗ್ಬಿಡುತ್ತೆ. ಕ್ಷಮಾಭಾವ, ಹೋಗಲಿ ಬಿಡು, ಕ್ಷಮಿಸ್ತೀನಿ, ಸುಖವಾಗಿರಲಿ. ಕರುಣೆ ಅಂದರೆ ಬೇರೆ ಎಲ್ಲಾದರೂ ನೀವು ದುಃಖವನ್ನು ನೋಡಿದರೆ ಅದನ್ನು ಸಹಿಸುವುದಿಲ್ಲ. ನಾನು ಹೇಗೆ ಅದನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡಲಿ, ಹೇಗೆ ನಾನು ಸಹಾಯ ಮಾಡಲಿ, ಹೇಗೆ ಉಳಿಸಲಿ. ಶರೀರವಾಗಿ ಅಂದರೆ ಕಾಯ ಕರ್ಮದಿಂದ, ಅಂದರೆ ನೀವು ಆ್ಯಕ್ಚುಲಿ ಫಿಸಿಕಲಿ ಅಲ್ಲಿ ಏನಾದ್ರು ಕೆಲಸ ಮಾಡಿ ಉಳಿಸೋದಕ್ಕಾಯ್ತು, ಅದು ಫಸ್ಟು ಆ ಸಾಧ್ಯತೆ ನೋಡೋದು. ಆ ಸಾಧ್ಯತೆನೇ ಇಲ್ಲ ಅಂತಂದರೆ ಬಾಯಿ ಮಾತಿನಿಂದ ಏನು ಮಾಡಿ ನಾನು ಸಹಾಯ ಮಾಡ್ಬೋದು. ಅದು ಸಾಧ್ಯತೆ ಇಲ್ಲ ಅಂತಂದರೆ ಕನಿಷ್ಠ ಪಕ್ಷ ಮನಸ್ಸಿನಲ್ಲಿ ಮಾಡ್ಬೋದು, ಮನಸ್ಸಿನಲ್ಲಿ ಹಾರೈಸ್ಬೋದು, ದುಃಖದಿಂದ ಮುಕ್ತನಾಗಲಿ, ದುಃಖದಿಂದ ಮುಕ್ತನಾಗಲಿ. ಮೈತ್ರಿ ಸುಖವನ್ನು, ಎಲ್ಲ ಜೀವಿಗಳ ಸುಖವನ್ನು ಬಯಸುತ್ತೆ. ಕರುಣೆ ಎಲ್ಲ ಜೀವಿಗಳ ದುಃಖ ಮುಕ್ತಿಯನ್ನು ಬಯಸುತ್ತೆ. ಮೈತ್ರಿ ಸುಖದೊಂದಿಗೆ ಸಂಬಂಧ ಇದೆ, ಕರುಣೆ ದುಃಖದೊಂದಿಗೆ ಸಂಬಂಧ ಇದೆ. ಇದೆರಡರಲ್ಲೂ ದೊಡ್ಡ ವ್ಯತ್ಯಾಸ ಇದೆ, ಮೈತ್ರಿ ಮತ್ತು ಕರುಣೆ. ಆಮೇಲೆ ಮುದಿತ. ಮುದಿತ ಅಂತಂದರೆ ಅದು ಒಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಎಮೋಷನ್. ಇವಾಗ ಹೊಟ್ಟೆ ಕಿಚ್ಚಿದೆಯಲ್ಲ, ಅದು ನೆಗೆಟಿವ್, ಅದರ ವಿರುದ್ಧವಾಗಿರುವುದೇ ಮುದಿತ. ಹೊಟ್ಟೆ ಕಿಚ್ಚಿನಲ್ಲಿ ಬೇರೆಯವ್ರಿಗೆ ಏನಾದ್ರು ಒಳ್ಳೆಯದಾಯಿತು ಅದನ್ನು ಸಹಿಸೋಕ್ಕಾಗಲ್ಲ. ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಬೇರೆಯವ್ರಿಗೆ ಒಳ್ಳೇದಾಯಿತು ಅದರಲ್ಲಿ ಸಂತೋಷ ಪಡಬೇಕಲ್ವ. ಬೇರೆಯವರಿಗೆ ಯಾವುದೋ ಸಕ್ಸಸ್ ಆಯಿತು, ಯಶಸ್ಸು ಸಿಕ್ತು, ಹಣ ಸಿಕ್ತು, ಆಸ್ತಿ ಸಿಕ್ತು, ಅಥವಾ ಏನೋ ಒಂದು ಸ್ಥಾನಮಾನಗಳು ಸಿಕ್ಕವು, ಜನ ಅವರಿಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು. ಈಗ ಬೇರೆಯವರಿಗೆ ಚಿಕ್ಕದೇ ಒಳ್ಳೆಯದಾಗಲಿ, ದೊಡ್ಡದೇ ಒಳ್ಳೆಯದಾಗಲಿ, ಅವರ ಯಾವುದೇ ರೀತಿಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಒಳ್ಳೆಯದಾಗಲಿ, ಅವ್ರು ಸಂತೋಷವಾಗಿದ್ದಾರಲ್ವ, ಇವಾಗ ಅವ್ರ ಸಂತೋಷದಲ್ಲಿ ನಾವು ಭಾಗಿಯಾಗ್ಬೋದಲ್ಲ. ಅವರ ಸಂತೋಷದಲ್ಲಿ ನಾವು ಸಂತೋಷ ಪಡುವುದು ಮುದಿತ, ಅವರ ಸಂತೋಷದಲ್ಲಿ ಅಸಂತೋಷ ಪಡುವುದು ಹೊಟ್ಟೆ ಕಿಚ್ಚು. ಭಗವಾನ್ರು ಇವೆಲ್ಲ ಭಾಳ ಸ್ಪೆಸಿಫಿಕ್ಕಾಗಿ, ಇವೆಲ್ಲ ಒಂದೊಂದು ಚೇತಸಿಕಗಳು. ಇವು ಮನಸ್ಸಿನ ಮನಸ್ಸಿನ ಗುಣಗಳನ್ನು ವಿಶ್ಲೇಷಣೆ ಮಾಡಿ ತಿಳಿಸಿದ್ದಾರೆ. ಸೊ ಆದ್ದರಿಂದ ಈ ಬೇರೆಯವರ ಒಳಿತಿನಲ್ಲಿ, ಒಳ್ಳೆತನದಲ್ಲಿ ನಾವು ಆನಂದ ಪಡುವುದು ಅದೆಂಥ ಒಂದು ಸುಂದರವಾದ ಭಾವನಾತ್ಮಕ ಗುಣ ಅಲ್ವಾ. ಹಾಗೆ ಉಪೇಕ್ಷ ಅಂತಂದರೆ ಸಮತಾಭಾವ. ಯಾಕೆ ನಮಗೆ ಸಮತಾಭಾವ ಬೇಕು? ಲೋಕದಲ್ಲಿ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. 8 ಲೋಕಧಮ್ಮ ಅಂತ ಭಗವಾನರು ಹೇಳಿದ್ದಾರೆ. ಲೋಕಧಮ್ಮ ಅಂದರೆ ಲೋಕದ ಧರ್ಮ, ಲೋಕದ ಗುಣ, ಲೋಕದಲ್ಲಿರೋದು ಅದೇ, ಅದು ಬಿಟ್ಟು ಮತ್ತಿನ್ನೇನಿಲ್ಲ. ಈ 8 ಯಾವುವು? ಲಾಭೆ ಅಲಾಭೆ ಯಶೇ ಚ
ನಿಂದಾಪಸಂಸ ಸುಖೇ ಚ ದುಃಖೇ. ಈ 8 ಲಾಭ ಅಂದರೆ ಏನೋ ನಿಮಗೆ ಸಿಗುತ್ತೆ, ಗಳಿಸ್ತೀರಿ. ನಷ್ಟ, ಅದ್ರ ಜೊತೆಗೆ ನಷ್ಟನೂ ಇರುತ್ತೆ. ಒಂದು ಕಡೆ ಬಂದರೆ ಇನ್ನೊಂದು ಕಡೆ ಹೋಗಿರುತ್ತೆ, ಒಂದು ಕಡೆ ಏನೋ ಬಂದಿರುತ್ತೆ, ಇನ್ನೊಂದು ಕಡೆ ಏನೋ ಹೋಗಿರುತ್ತೆ. ನಮ್ಮ ದೊಡ್ಡ ಬಂತೇಜಿಯವರು ಆಚಾರ್ಯ ಬುದ್ಧ ರಚಿತ ನಮ್ಮ ದೊಡ್ಡ ಗುರುಗಳು, ಅವ್ರು ಯಾವಾಗಲೂ ಹೇಳೋರು, ಏನಾದರೂ ನಷ್ಟ ಆಯಿತಾ ಅವಾಗ ಹೇಳೋರು, ಇವಾಗ ನಷ್ಟ ಆಗಿದೆ ಲೋಕಧಮ್ಮ, ಇವಾಗ ನಿನಗೇನಾದ್ರು ಲಾಭ ಆಗ್ಬೋದು. ಏನಾದ್ರು ಲಾಭ ಆಗಿದೆ ಅಂತ ಬಂತೇಜಿಯವರೇ ಹೀಗಾಯ್ತು ಹಾಗಾಯ್ತು ಅಂದರೆ, ಓ ಹಾಗಾಯ್ತಾ, ಓಕೆ ತಯಾರಾಗಿರು, ಏನಾದರೂ ನಷ್ಟನೂ ಆಗ್ಬೋದು. ಯಾವಾಗಲೂ ಜ್ಞಾಪಿಸೋರು ಅದನ್ನು. ಯಾಕಂದರೆ ನಾವು ಮರ್ತು ಬಿಡೋದು ಬಹಳ ಸುಲಭ. ಯಾವುದೋ ಒಂದು ಒಳ್ಳೇದಾಯ್ತಾ ಅದರಲ್ಲಿ ಮರ್ತೇ ಹೋಗ್ತೀವಿ, ಇಡೀ ಲೋಕನೇ ಮರ್ತು ಬಿಡ್ತೀವಿ. ಲಾಭ ನಷ್ಟ ಎರಡೂ ಒಂದೇ ನಾಣ್ಯದ 2 ಮುಖಗಳು, ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಯಶಸ್ಸೇಚ್ಛ, ನಿಮಗೆ ಒಂದು ಯಶಸ್ಸು ಸಿಗುತ್ತೆ, ಸೋಲು ಸಿಗುತ್ತೆ. ಯಾವುದ್ಯಾವುದೋ ಕೆಲಸದಲ್ಲಿ ಸಕ್ಸಸ್ ಆಗ್ತೀರಿ, ಯಾವುದ್ಯಾವುದೋ ಕೆಲಸದಲ್ಲಿ ಫೇಲ್ ಆಗ್ತೀರಿ. ಇವು 2 ಇದ್ದೇ ಇರುತ್ತೆ. ನಿಂದಾಪಸಂಸ, ನೀವು ಎಷ್ಟೇ ಒಳ್ಳೇದು ಮಾಡಿ ನಿಮಗೆ ನಿಂದೆ ಬಂದೇ ಬರುತ್ತೆ, ಪ್ರಶಂಸೆಯೂ ಬರುತ್ತೆ. ಇವಾಗ ಭಗವಾನ್ರಂಥ ಪವಿತ್ರ ವ್ಯಕ್ತಿ ಒಂದು ಕ್ಷಣದ ಒಂದು ಚಿತ್ತದಲ್ಲಿಯೂ ಕೂಡ ಒಂದು ಅಕುಶಲ, ಒಂದು ಕೆಟ್ಟದ್ದು ಇಲ್ಲದೇ ಇರತಕ್ಕಂಥ ವ್ಯಕ್ತಿ. ಅಂಥ ಭಗವಾನ್ರಿಗೂ ನಿಂದೆ ಮಾಡ್ತಾಯಿದ್ರು. ಆ ನಿಂದನೆ ಅದು ಲೋಕದ ಒಂದು ಗುಣ, ಆದ್ದರಿಂದನೇ ಲೋಕಧಮ್ಮ ಅಂತ ಹೇಳಿರೋದು. ಪ್ರಶಂಸೆಗಳು ಬರ್ತವೆ. ನೀವು ಕೆಟ್ಟದ್ದು ಮಾಡಿದರೂ ಪ್ರಶಂಸೆ ಬರುತ್ತೆ. ಇವಾಗ ಕಳ್ಳರು ಇವರು ಏನೋ ಇದು ಮಾಡಿದರೆ ಅವರು ಪ್ರಶಂಸೆ ಮಾಡೋರು ಇದ್ದಾರೆ, ಡಾನ್ ಆಗಿಬಿಡ್ತಾರೆ, ಕಳ್ಳರಾಗಿಬಿಡ್ತಾರೆ, ಅವ್ರು ಹೀರೋಗಳಾಗಿಬಿಡ್ತಾರೆ, ಅಂಥವ್ರಿಗೂ ಪ್ರಶಂಸೆ ಮಾಡ್ತಾರೆ. ಆ ಟೆರರಿಸ್ಟ್ ಯಾರೋ ಇರ್ತಾರೆ, ಅವ್ರನ್ನ ಕೊಂದುಬಿಡ್ತಾನೆ, ಅವನನ್ನು ಪ್ರಶಂಸೆ ಮಾಡೋ ಜನನೂ ಇರ್ತಾರೆ. ಪ್ರಶಂಸೆನೂ ಬರುತ್ತೆ, ನಿಂದನೆಯೂ ಬರುತ್ತೆ. ಸುಖೇ ಚ ದುಃಖೆ, ಜೀವನದಲ್ಲಿ ಸುಖ ಮತ್ತು ದುಃಖ ಬರುತ್ತೆ. ಇದು ಲೋಕಧಮ್ಮ, ಇದು ಜೀವನದ ಗುಣ. ಇಂಥದ್ರಲ್ಲಿ ನಾವು ಒಳ್ಳೆಯದಾದಾಗ ನಗ್ನಗ್ತಾ ಇದ್ಬಿಡೋದು, ಕೆಟ್ಟದಾದಾಗ ಅಳಾಳ್ತಾ ಇರೋದು ಅದು ಅಲ್ಲ. ಭಗವಾನ್ ಹೇಳ್ತಾರೆ ಸಮತಾಭಾವ, ಉಪೇಕ್ಷಾ, ಸಮತಾಭಾವ ಮನಸ್ಸನ್ನು ಬೆಳೆಸ್ಕೊಂಡು ಹೋಗ್ತಾ ಇರಿ. ಇದು ಲೋಕಧಮ್ಮ, ಇದು ಆಗೋದೇ. ಇದು ನೀವೆಷ್ಟು ಬೇಕಂದ್ರೂ ಕಳೆದು ಹೋಗುತ್ತೆ, ಬೇಡ ಅಂದ್ರೂ ಬರುತ್ತೆ. ಅದೇ ಲೋಕಧಮ್ಮ. ಸೊ ಆದ್ದರಿಂದ ಈಗ ಇವುಗಳನ್ನು ನಾವು ಪ್ರಜ್ಞೆಯಿಂದ ನೋಡಿದರೆ, ಈ ಭಾವನಾತ್ಮಕ ಗುಣಗಳನ್ನು ಮೆತ್ತ, ಕರುಣಾ, ಮುದಿತ, ಉಪೇಕ್ಷಾ ಇವುಗಳ ಜೊತೆ ಪ್ರಜ್ಞೆಯನ್ನು ಸೇರಿಸಿ, ಜ್ಞಾನ ಅಂತಂದ್ರೆ ಏನು? ಎಲ್ಲ ಅನಿತ್ಯ, ದುಃಖ, ಅನಾತ್ತ ಇವುಗಳಿಂದ ನೋಡಿದಾಗ ಈ ಭಾವನಾತ್ಮಕ ಗುಣಗಳು ಬಹಳ ನಮ್ಮ ನಿಬ್ಬಾಣಕ್ಕೆ ಕಾರಣ ಆಗ್ತವೆ. ಇದೇ ರೀತಿ ನಮ್ಮ ಬುದ್ಧಿ ಏನಿದೆ ಅದು ಕೂಡ ನಿಬ್ಬಾಣಕ್ಕೆ ಕಾರಣ ಆಗುತ್ತೆ. ಈ ರೀತಿ ನಾವು ಕೇವಲ ಭಾವನಾತ್ಮಕವಾಗಿ ಏನೇನೋ ಒಂದು ಎಮೋಷ್ನಲ್ ಆಗಿ ಯಾರೋ ಒಂದು ಲೆಕ್ಚರ್ ಹೊಡೆದ್ರು, ಒಂದು ಇದನ್ನು ಮಾಡಿದರು ಅಂತ ದೊಡ್ಡದಾಗಿ ಚಪ್ಪಾಳೆ ತಟ್ಟಿ ಅದರಲ್ಲೇ ಕಳೆದು ಹೋಗಿ ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಬೇರೆ ಆಗಿಬಿಡೋದು, ಆ ರೀತಿ ಅಲ್ಲ. ಕುಶಲ ಒಳ್ಳೆಯ ಭಾವನಾತ್ಮಕ ಗುಣಗಳಿವೆ, ಒಳ್ಳೆಯ ಬುದ್ಧಿಯ ಗುಣಗಳಿವೆ. ಅವುಗಳಿಗೆ ಪ್ರಜ್ಞೆಯನ್ನು ಸೇರಿಸಿ ಆಗ ನಮ್ಮ ಬೆಳವಣಿಗೆ ಆಗುತ್ತೆ. ಮತ್ತು ಬೇರೆ ಮಾರ್ಗವೂ ಇಲ್ಲ. ಅದೇ ರೀತಿಯೇ ನಾವು ನಮ್ಮ ಬೆಳವಣಿಗೆ ಮಾಡ್ಕೊಂಡು ಹೋಗಬೇಕು. ಸೊ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಜ್ಞಾಪಕ ಇಟ್ಟುಕೊಂಡು, ಪ್ರಜ್ಞೆ ಅಂತಂದರೆ ಕುಶಲ ಅಕುಶಲ ಏನು, ಒಳ್ಳೆ ಕಮ್ಮ ಏನು, ಕೆಟ್ಟ ಕಮ್ಮ ಏನು. ಪ್ರಜ್ಞೆ ಅಂತಂದರೆ ಅನಿಚ್ಛ, ದುಃಖ, ಅನತ್ತ ಈ ಸತ್ಯಗಳನ್ನು ತಿಳಿಯೋದು. ಪ್ರಜ್ಞೆ ಅಂತಂದರೆ ದುಃಖ ಅಂದರೆ ಏನು, ದುಃಖದ ಕಾರಣ ಏನು, ಸುಖ ಅಂದ್ರೇನು, ಸುಖದ ಮಾರ್ಗ ಏನು, ಈ 4 ಆರ್ಯ ಸತ್ಯಗಳನ್ನು ತಿಳಿಯೋದು. ಪ್ರಜ್ಞೆ ಅಂತಂದರೆ ಅಷ್ಟಾಂಗಿಕ ಮಾರ್ಗ. ನನ್ನಲ್ಲಿ ಅಷ್ಟಾಂಗಿಕ ಮಾರ್ಗ ಬೆಳೀತಾ ಇದೆಯಾ, ನಾನು ಅದರಲ್ಲಿ ನಡೀತಾ ಇದ್ದೀನ, ಪ್ರತಿದಿನ ಅದನ್ನು ನೀವು ಯೋಚನೆ ಮಾಡ್ತಾಯಿರಿ. ಇಷ್ಟಿದೆ ಪ್ರಜ್ಞೆಯ ಕ್ಷೇತ್ರ.
ಮತ್ತು ಜಾಸ್ತಿ ಏನು ಬೇಕಾಗಿಲ್ಲ. ಇಷ್ಟರಲ್ಲಿ ಇದ್ದುಬಿಟ್ರೆ ಅದು ಪ್ರಜ್ಞೆ ಕ್ಷೇತ್ರದಲ್ಲಿ ಇರ್ತೀರಿ. ಆಗ ನಿಮ್ಮ ಬೆಳವಣಿಗೆ, ನಿಮ್ಮ ಪ್ರಗತಿ, ನಿಬ್ಬಾಣದ ಹತ್ತಿರ ಹೋಗೋದು ಖಂಡಿತವಾಗಿಯೂ ನಿಮಗೆ ಬೋಧಿ ಪ್ರಾಪ್ತಿ ಆಗೇ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಮುಕ್ತಾಯಗೊಳಿಸ್ತೀನಿ. ತಾವೆಲ್ಲ ಒಂದು 15-25 ನಿಮಿಷ ಧ್ಯಾನವನ್ನು ಮಾಡಿ ಈ ಪ್ರತಿದಿನದ ಕಾರ್ಯಕ್ರಮದಂತೆ 1 ಗಂಟೆ ಈ ಧ್ಯಾನದ ಮೂಲಕ ಕಳೆಯಿರಿ. ಸಬ್ಬೀತಿಯೋ ವಿವಜ್ಜಂತು ಸಬ್ಬರೋಗೋ ವಿನಸ್ಸತು ಮಾತೆ ಭವತ್ವಂತರಾಯೋ ಸುಖೀ ದೀರ್ಘಾಯುಕೋ ಭವತು ಸಬ್ಬಮಂಗಳಂ ರಕ್ಷಂತು ಸಬ್ಬದೇವತಾ ಸಬ್ಬಬುದ್ಧಾನುಭಾವೇನ ಸದಾ ಸೋತ್ಥಿ ಭವಂತು ತೇ. ಭವತು ಸಬ್ಬಮಂಗಳಂ ರಕ್ಷಂತು ಸಬ್ಬದೇವತಾ ಸಬ್ಬಧಮ್ಮಾನುಭಾವೇನ ಸದಾ ಸೋತ್ಥಿ ಭವಂತು ತೇ. ಭವತು ಸಬ್ಬಮಂಗಳಂ ರಕ್ಷಂತು ಸಬ್ಬದೇವತಾ ಸಬ್ಬಸಂಘಾನುಭಾವೇನ ಸದಾ ಸೋತ್ಥಿ ಭವಂತು ತೇ. ಸಾಧು ಸಾಧು ಸಾಧು. ಎಲ್ಲರಿಗೂ ಮಂಗಳವಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ.